ಬಸವಣ್ಣನ ಹೆಸರು ಹೇಳ್ಕೊಂಡಂತಹ ಈ ಕನ್ನೇರಿ ಸ್ವಾಮೀಜಿ, ವಚನಾನಂದ ಸ್ವಾಮೀಜಿ ಅವ್ರುಗಳು ನಡ್ಕೊತಿರೋ ರೀತಿ ನೋಡಿದ್ರೆ ನಿಜಕ್ಕೂ ಇವರು ಬಸವಣ್ಣನಿಗೆ ಗೌರವ ಕೊಡ್ತಿದ್ದಾರಾ? ಅರಿವೇ ದೇವರು ಅಂತ ಹೇಳ್ತಕ್ಕಂಥದ್ದು, ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥದ್ದು ಬಸವಣ್ಣನ ತತ್ವದ ಮೂಲ ಆಧಾರ ಸ್ತಂಭ. ಬಸವ ತತ್ವವನ್ನು ಪಾಲಿಸ್ತಿದ್ದಾರಾ? ಮತ್ತೆ ಬಸವ ಏನು ಹೇಳಿದ್ದು? ಇವ ನಮ್ಮವ ಅಂತ ಹೇಳುವಂತ. ಬಟ್ ಇವ್ರೇನು ಹೇಳೋದು? ಅವ್ರು ಎಲ್ಲ ಜಾತಿಗಳನ್ನ ಸೇರಿ ಕೇಂದ್ರೀಕರಣ ಮಾಡಿದಂಥವ್ರು ಬಸವಣ್ಣ. ಇವಾಗ ಇವ್ರೇನಾದ್ರು ವಿಕೇಂದ್ರೀಕರಣ ಮಾಡ್ಬಿಟ್ರಿ, ಯಾವ್ದನ್ನು ನಾವು ಎಲ್ಲರೂ ಸೇರಿ ಒಂದು ಅಂತ ಇವರು ಬಸವಣ್ಣವ್ರು ಹೇಳಿದ್ರೆ, ಇದು ನಾನು ಬೇರೆ ನೀನು ಬೇರೆ, ನನಗೊಂದು ಮಠ, ನನ್ನ ಮಠಕ್ಕೆ ಒಬ್ಬ ಮಠಾಧೀಶ, ನಿನ್ನ ಜಾತಿ ನಿನ್ನ ಮಠ, ನಿನ್ನ ಮಠಕ್ಕೊಂದು ಮಠಾಧೀಶ, ಅವ್ರದ್ದು ವಿರಕ್ತ ಪೀಠ ಅಂತ ಹೇಳ್ಕೊಳ್ತಾರೆ. ಆದ್ರೆ ಅವ್ರು ವಿರಕ್ತ ಪೀಠನೂ ಅಲ್ಲ, ಜಂಗಮ ಪೀಠನೂ ಅಲ್ಲ, ಗುರು ಪೀಠನೂ ಅಲ್ಲ. ಅವ್ರದ್ದು ಅದು ಇರ್ತಕ್ಕಂಥದ್ದು ಪಕ್ಕಾ ಹಿಂದುತ್ವವಾದಿ RSS ಪೀಠ. ಅದು ಇಡೀ ಕನ್ನೇರ ಸ್ವಾಮಿ ಮಠ ಇದೆಯಲ್ಲ, ಅದು ಇರೋದು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಮಠದಲ್ಲಿ ಹೋದ್ರೆ ಒಂದೇ ಒಂದು ಬಸವಣ್ಣನ ಫೋಟೋ ಇಲ್ಲ ರೀ. ಕಾಯಕ ಸಿದ್ಧಾಂತವನ್ನು ಕೇಳಿದಂತ ಒಂದೇ ಒಂದು ಧರ್ಮ ಇಡೀ ಜಗತ್ತಿನಲ್ಲಿ, ಅದು ಬಸವ ಧರ್ಮ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಬಸವ ಜಯಂತಿಯ ಶುಭಾಶಯಗಳು. ಇವತ್ತು ಬಸವಣ್ಣನ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಬಸವಣ್ಣನ ತತ್ವಗಳೇನು, ಇವತ್ತಿನ ಬಸವಣ್ಣನ ಅನುಯಾಯಿಗಳು ಅಂತ ಅನ್ನಿಸ್ಕೊಂಡಿರುವಂಥವ್ರು ಏನು ಮಾಡ್ತಿದ್ದಾರೆ, ನಿಜಕ್ಕೂ ಬಸವ ತತ್ವಗಳನ್ನು ಪಾಲಿಸ್ತಿದ್ದಾರಾ, ಹೇಗೆ ಪಾಲಿಸ್ಬೇಕಾಗಿತ್ತು, ಹೇಗೆ ಪಾಲಿಸ್ತಿಲ್ಲ, ಇವೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಂಗಕರ್ಮಿ, ಸಾಮಾಜಿಕ ಹೋರಾಟಗಾರರು ಮತ್ತು ಲೇಖಕರು, ಹೀಗೆ ಇವ್ರಿಗೆ ಬೇರೆ ಬೇರೆ ರೀತಿಯ ಅನುಭವಗಳಿರೋದ್ರಿಂದ ಬಸವಣ್ಣನ ಬಗ್ಗೆ ನಾಟಕ ಮಾಡಿದ್ದಾರೆ, ಓದ್ಕೊಂಡಿದ್ದಾರೆ. ಹಾಗಾಗಿ ಈ ಸಬ್ಜೆಕ್ಟ್ ಮಾತಾಡಲಿಕ್ಕೆ ಭಾಳ ಸೂಕ್ತ. ಅವ್ರು ಯಾರಪ್ಪ ಅಂದರೆ ಶಶಿಕಾಂತ್ ಹೆಡಳ್ಳಿ ಅವರು. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಶಶಿಕಾಂತ್ ಹೆಡಳ್ಳಿ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೇನು ಅನಿಸುತ್ತೆ, ಈ ಬಸವಣ್ಣನ ಈ ಬಸವ ಜಯಂತಿಯ ಸಾರ್ಥಕ ಆಗೋದು ಯಾವಾಗ, ಯಾವ ರೀತಿ ಆಚರಿಸಿದ್ರೆ ಇದು ಸಾರ್ಥಕ ಆಗುತ್ತೆ? ಎಲ್ಲರೂ ಬಸವ ಜಯಂತಿಯ ಶುಭಾಶಯಗಳು. ಬಸವ ಜಯಂತಿ ಅನ್ನೋದು ನಡೆ ನುಡಿ ಸಿದ್ಧಾಂತ ಆಗುವವರೆಗೂ ಬಸವ ಜಯಂತಿಯನ್ನು ನಾವು ವೈಭವೀಕರಣ ಮಾಡುವುದರಿಂದ ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಅಂತ. ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಹೇಳ್ತಾರಲ್ವಾ, ಅದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಯಾಕಂದರೆ ಅದು ಬಸವ ತತ್ವದ, ಬಸವ ಸಿದ್ಧಾಂತದ, ಬಸವ ಧರ್ಮದ ಒಂದು ಫಂಡಮೆಂಟಲ್ ಸಂವಿಧಾನ, ಅದರ ಏನು ಮೂಲತತ್ವ ಸ್ತಂಭಗಳು ಏನಾದರೂ ಇದ್ದಿದ್ರೆ ಇಷ್ಟೇ: ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳೆಯಬೇಡ. ಮುಂದೆ ಇದು ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳ್ತಾರೆ. ಅವ್ರು ಹೇಳೋದಷ್ಟೇ, ಇನ್ನೇನು ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ತತ್ವಗಳ ಸಾರ, ಎಲ್ಲ ಧರ್ಮಗಳ ಸಾರ ಇದನ್ನೇ ಹೇಳುತ್ತೆ. ಅದನ್ನೇ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಇದನ್ನ, ಈ ಒಂದು ಫಂಡಮೆಂಟಲ್ ಸಿದ್ಧಾಂತಗಳನ್ನು ಪಾಲಿಸುವ ಸಾಮರ್ಥ್ಯ ನಿಮಗಿದ್ರೆ ನೀವು ನಿಜಕ್ಕೂ ಬಸವನ ತತ್ವದ ಅಭಿಮಾನಿಗಳು, ಅನುಯಾಯಿಗಳು. ಇವಾಗ ವಿರುದ್ಧ ಹೋದರೆ ಬಸವ ದ್ರೋಹಿಗಳು. ಇದೊಂದು ಕಾಮನ್ ಆಗಿರ್ತಕ್ಕಂಥದ್ದು. ಆದ್ದರಿಂದ ಬಸವ ಜಯಂತಿ ದಿವಸ ನಾವು ನಮ್ಮನ್ನು ಒಂದು ಸರ್ತಿ ಅಂತರಂಗವನ್ನು ಕೇಳ್ಕೋಬೇಕಾಗಿದೆ ಅಂತ, ಆತ್ಮ ನಿವೇದನೆಯನ್ನು ಮಾಡ್ಕೋಬೇಕಾಗಿದೆ. ಇಲ್ಲಾಂದ್ರೆ ಆತ್ಮ ವಿಮರ್ಶೆಯನ್ನು ಮಾಡ್ಕೋಬೇಕಾಗಿದೆ. ಯಾರು ಲಿಂಗಾಯತರಾಗಿರ್ತಕ್ಕಂಥವ್ರು, ಬಸವ ತತ್ವದವರು, ಬಸವಾನುಯಾಯಿಗಳು, ಬೇರೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ ಯಾರು ಬಸವಣ್ಣನವರ ಪ್ರೀತಿಸ್ತಿರೋ, ಯಾರು ಅವರ ತತ್ವಗಳನ್ನು ಇಷ್ಟಪಡ್ತಿರೋ, ಯಾರು ಬಸವ ಧರ್ಮ ನಾನು ಲಿಂಗಾಯತ ಅಂತ ಹೇಳ್ಕೊಳ್ತಿರೋ, ಅವರಿಗೆ ಮಾತ್ರ ಬಸವಣ್ಣವರು ಮತ್ತು ಅವರ ಸಮಕಾಲೀನ ಶಿವಶರಣರು ಹೇಳಿದಂಥ ನಡೆ ಮತ್ತು ನುಡಿ ಸಿದ್ಧಾಂತ ಅಂತಿದೆ. ನಡೆ ನುಡಿ ಎರಡು ಸಿದ್ಧಾಂತಗಳು ಒಂದು ಆದಾಗ ಮಾತ್ರ ನೀವು ನಿಜಕ್ಕೂ ಮನುಷ್ಯರಾಗ್ತೀರಿ. ಅವರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಆದ್ದರಿಂದ ನಾವು ಏನು ಮಾಡ್ತೀವಿ, ಹೇಳೋದೊಂದು, ಮಾಡೋದೊಂದು, ನಡೆಯೋದೊಂದು, ನುಡಿಯೋದೊಂದು, ಇವುಗಳನ್ನು ಮಾಡೋದ್ರ ಮೂಲಕ ನಾವು ಬಸವಣ್ಣನಿಗೆ ಅನ್ಯಾಯ ಮಾಡ್ತೀವಲ್ವ. ಆದ್ದರಿಂದ ನಿಮಗೆ ಒಂದು ಮಾದಾರ ಚೆನ್ನೈನವರು ಒಂದು ವಚನದಲ್ಲಿ ಒಂದೆರಡು ಸಾಲು ಭಾಳ ಚೆನ್ನಾಗಿ ಬರೀತಾರೆ. ಅವ್ರು ಏನು ಹೇಳ್ತಾರೆ, ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಿಮಗೆ ಕುಲ ಅನ್ನೋದಿಲ್ಲ, ಹೊಲೆ ಅನ್ನೋದಿಲ್ಲ, ಯಾವುದೂ ಇಲ್ಲ. ನಿಮಗೆ ನೀವು ಹೇಳಿದಾಗೆ ನಡ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗಬೇಡಿ. ನೀವು ನುಡಿಲೇಸು ನಡೆಯಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ನುಡಿ ಭಾಳ ಒಳ್ಳೆಯದು ಇರುತ್ತೆ ನಿಮ್ಮದು, ಆದರೆ ಯಾವುದು ಅಧಮವಾಗಿರುತ್ತೆ, ನಡೆ ಅಧಮವಾಗಿರುತ್ತೆ, ಅದು ಕೆಟ್ಟದ್ದಾಗಿರುತ್ತೆ. ಆವಾಗ ನಿಜಕ್ಕೂ ಸಹಿತ ಅದು ಬಿಡುಗಡೆ ಇಲ್ಲದ ಹೊಲೆ ಅಂತದ್ದು ಸೂತಕ.
ನಿಮ್ಗೆ ಬಿಡದೇ ಇರತಕ್ಕಂಥ ಸೂತಕ ಆಗುತ್ತೆ ಅಂತ ಮಾದಾರಚನೆಯವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ನುಡಿಯಲ್ಲಿ ನಡೆಯಲ್ಲಿ ವ್ಯತ್ಯಾಸ ಆಗಕೂಡದು. ವ್ಯತ್ಯಾಸ ಆಗಿಬಿಟ್ರೆ ನಿಮಗೆ ನೀವು ನಿಮಗೆ ಮಾಡಿಕೊಳ್ತಕ್ಕಂಥ ಆತ್ಮವಂಚನೆ ಅನ್ನೋದನ್ನು ಮಾದಾರಚನೆಯವರು ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಬಸವಣ್ಣವರು ತಮ್ಮನ್ನು ತಾವು ವಿಮರ್ಶಿಸಿಕೊಳ್ಳುತ್ತಾ ಇಡೀ ಬಸವ ಸಿದ್ಧಾಂತವನ್ನು, ಬಸವ ಸಿದ್ಧಾಂತಿಗಳನ್ನು ವಿಮರ್ಶೆ ಮಾಡಲಿಕ್ಕೆ ಒಂದು ಸಣ್ಣದಾದಂಥ ಒಂದು ವಚನ ಬರೀತಾರೆ. ಬಹಳ ಸೊಗಸಾಗಿರ್ತಕ್ಕಂಥ ವಚನ. ಅದು ಎಲ್ಲರಿಗೂ ಹೇಳಿದೆ, ನಮ್ಮೆಲ್ಲರಿಗೂ ಮನದ ಮುಟ್ಟು ಅಂತ ಹೇಳುತ್ತೆ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನ ನಡೆಯೊಂದು ಪರೆ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡರೆ, ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮನ ದೇವನೊಳಗಿರ್ಪೆನಯ್ಯ. ಎಂಥ ಮಾತುಗಳ್ರಿ ಇವೆಲ್ಲ. ಅಂದರೆ ನೀವು ನಡೆದಂಗೆ ನುಡಿರಿ, ನುಡಿದಂಗೆ ನಡೀರಿ ಅಂತ ಹೇಳ್ತಾರಲ್ವ. ಇದು ಬಸವ ತತ್ವ, ಇದು ಬಸವ ಸಿದ್ಧಾಂತ. ಇವುಗಳನ್ನು ನೀವು ಮಾಡದೇ ಇದ್ದಲ್ಲಿ ನಿಜಕ್ಕೂ ಬಹಳ ಕಷ್ಟ ಆಗುತ್ತೆ. ಸರ್, ಈಗ ಈ ಬಸವಣ್ಣನ ಅನುಯಾಯಿಗಳು ಅಂತ ಯಾರು ಅಂದ್ಕೊಂಡಿದ್ದಾರೋ ಅವರು ಬಸವಣ್ಣ ಹೇಳಿದ್ದಕ್ಕೆ ತದ್ವಿರುದ್ಧವಾದಂತಹ ವೈದಿಕ ಆಚರಣೆಗಳನ್ನು ಮಾಡೋದು, ಆ ತತ್ವಗಳನ್ನು ಪಾಲಿಸೋದು ಅದು ಆಗ್ತಾ ಇದೆ. ಮತ್ತು ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಆದರೆ ಓಕೆ, ಏನು ಆ ಎಕ್ಸೆಪ್ಷನ್ ಇದ್ದೇ ಇರ್ತದೆ ಸಮಾಜದಲ್ಲಿ ಅಂತ ಅಂದ್ಕೊಳ್ಬೋದು. ಭಾಳ ದಟ್ಟವಾಗಿದೆ ಇದು ನಿಜವಾಗಿಯೂ ಬಸವಣ್ಣನ ತತ್ವನ, ಅವ್ರಿಗೆ ಬಸವಣ್ಣನ ಬಗ್ಗೆ ಅರಿವಿದೆಯಾ? ಅರಿವಿದ್ದು ಹಿಂಗೆ ಮಾಡ್ತಿದ್ದಾರಾ, ಇಲ್ಲದೆ ಮಾಡ್ತಿದ್ದಾರಾ? ಈ ಬಸವ ತತ್ವವನ್ನು ಪಾಲಿಸ್ತಾ ಲಿಂಗಾಯತ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಇದ್ದಾರಲ್ಲ, ಇವರು ಬಸವ ದ್ರೋಹ ಕೆಲಸವನ್ನು ಮಾಡ್ತಾ ಇರ್ತಾರಲ್ವ. ಯಾರು ಜಂಗಮ ತತ್ವವನ್ನು ಹೇಳಿದ್ರು ಬಸವಣ್ಣ, ಯಾರು ಅದನ್ನು ಬಿಟ್ಟು ಸ್ಥಾವರ ತತ್ವಕ್ಕೆ ಬಂದರೋ ಅವುಗಳ ಬಗ್ಗೆ ಒಂದು ವಚನಕ್ಕೂ ಬರೆದಿದ್ದಾರೆ. ಬಹಳ ಸೊಗಸಾದಂಥ ವಚನ, ನನಗೆ ಭಾಳ ಪ್ರಿಯವಾದದ್ದು. ಅದು ಅಂಬಿಕರ ಚೌಡಯ್ಯನವರು. ಎಲ್ಲ ಲಿಂಗಾಯತರು ಅಂತಕ್ಕಂಥವ್ರು ಯಾರು ಇಷ್ಟಲಿಂಗವನ್ನು ಬಿಟ್ಟು ಸ್ಥಾವರ ಲಿಂಗಕ್ಕೆ ಹೋಗ್ತಿರೋ, ಗುಡಿಗುಂಡಾರಕ್ಕೆ ಹೋಗ್ತಿರೋ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರೋ ಎಲ್ಲರೂ ಸಹಿತ ಎದೆ ಮೇಲೆ ಕೈ ಇಟ್ಟು ಕೇಳ್ತಕ್ಕಂಥ ಒಂದೇ ಒಂದು ವಚನ ಇದೆ. ಅದು ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡಿಮೇಲಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಗಟ್ಟಿ ಪಾದರಕ್ಷೆಯ ತೆಗೆದುಕೊಂಡು ಲೊಟಲೊಟನೆ ಹೊಡಿ ಎಂದ ಅಂಬಿಗರ ಚೌಡಯ್ಯ ಅಂತ. ಅದನ್ನು ಹೇಳ್ತಾರ, ಅದ್ಭುತವಾಗಿ ಹೇಳ್ತಾರಲ್ಲ. ಅದನ್ನು ನಾವು ಸುಮ್ಮನೆ ನಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಒಂದು ಸರ್ತಿ ಅದನ್ನು ನಾವು ಕೇಳ್ಕೋಬೇಕಾಗತ್ತೆ, ನಮ್ಮ ಅಂತರಂಗದಲ್ಲಿ ಕೇಳ್ಕೋಬೇಕಾಗತ್ತೆ. ಸೊ ಆದ್ದರಿಂದ ಇದೇನಾಯಿತು ಸರ್, ಈಗ 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲ ಕುಶಲಕರ್ಮಿ ಅಥವಾ ಶ್ರಮಿಕ ಜಾತಿಗಳನ್ನು ಒಂದು ಮಾಡಿ ನಾವೆಲ್ಲರೂ ಒಂದು ಬಸವ ತತ್ವದ ಆಧಾರದ ಮೇಲೆ, ಒಂದು ಸಿದ್ಧಾಂತದ ಮೇಲೆ, ಲಿಂಗಾಯತ ಸಿದ್ಧಾಂತದ ಮೇಲೆ ಒಂದಾಗಿ ಇರೋಣ ಅಂತ ಹೇಳ್ಬಿಟ್ಟು ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ಸಮಾಜವನ್ನು ಸುಧಾರಣೆ ಮಾಡ್ತಾರೆ, ಲಿಂಗ ಸಮಾನತೆಯನ್ನು ತರ್ತಾರೆ, ಇದೇ ಸಾಮಾಜಿಕ ಸಮಾನತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿಯೇ ಎಷ್ಟೊಂದು ಬದಲಾವಣೆಗಳಾಗ್ತವೆ. ಅದರಿಂದಾಗಿಯೇ ಕಲ್ಯಾಣವೂ ಸಹಿತ ಕ್ರಾಂತಿ ಆಗುತ್ತೆ. ಅದರಿಂದಾಗಿಯೇ ಶರಣರು ಅಲ್ಲಿಂದ ಹೊರಗಡೆ ಬರಬೇಕಾಗತ್ತೆ ಬಹಿಷ್ಕೃತರಾಗಿ. ಇಂಥ ಸಂದರ್ಭದಲ್ಲಿ 12ನೇ ಶತಮಾನದಿಂದ ಒಂದು 8ರಿಂದ 10 ಶತಮಾನಗಳ ಕಾಲ ಉದ್ದೇಶಪೂರ್ವವಾಗಿ ಈ ಪುರೋಹಿತಶಾಹಿಗಳು ಬಸವಣ್ಣನ ತತ್ವವನ್ನು, ಸಿದ್ಧಾಂತವನ್ನು, ವಚನಗಳನ್ನು, ಈಗ ಅದನ್ನೇ ಹೇಳೇ ಕೊಟ್ಟಿದ್ದೆ. ಏನಂದ್ರೆ ಬಸವಣ್ಣ ಇದ್ದಾಗ ಒಂಥರ ಹೋರಾಟ ಮಾಡಿದರು. ಅವರು ತೀರ್ಕೊಂಡಿದ್ದನ್ನ ಕೆಲವರು ಒಪ್ಪಲ್ಲ. ನಾನು ಹೇಳ್ತಿರೋದು ಅವ್ರ ಕಾಲಾನಂತರ ನಂತರದಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾಯ್ತು. ಅಂದರೆ ಅವರ ವಿಚಾರಧಾರೆಗಳು ಮತ್ತೆ ಮುನ್ನೆಲೆಗೆ ಬರಲಿಕ್ಕೆ, ಜನರಿಗೆ ರೀಚ್ ಆಗಲಿಕ್ಕೆ, ಜನರು ಅದನ್ನು ಪಾಲಿಸ್ಲಿಕ್ಕೆ, ಅದಕ್ಕೆ ಇನ್ನೊಂದು ಹೋರಾಟ ಆಗಬೇಕಾಯ್ತು. ನೀವು ಹೇಳಿದ್ರಿ ಈಗ ಒಂದು 8-10 ಶತಮಾನ ಆಯಿತು ಅಂತ. ಆಮೇಲೆ ಫಾಗು ಒಳ್ಕಟ್ಟಿಯವ್ರು ಬಂದರು, ಅದನ್ನು ಸಂಶೋಧನೆ ಮಾಡಿದ್ರು, ವಚನಗಳನ್ನ ಹೊರಗಡೆ ಬರೋ ರೀತಿ ಮಾಡಿದ್ರು, ಅದೆಲ್ಲ ಆಯಿತು. ಇತ್ತೀಚೆಗೆ ಡಾಕ್ಟರ್ M.M. ಕಲಬುರ್ಗಿಯವರು ಎಷ್ಟರ ಮಟ್ಟಿಗೆ ಅಂದರೆ ಕಡೆಗೆ ಅವರು ತಮ್ಮ ಪ್ರಾಣನೇ ಕಳ್ಕೊಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಈ S.M. ಜಾಮದಾರ್ ಅವರು ಈ ಬಸವ ತತ್ವದ ಬಗ್ಗೆ, ಬಸವ ಧರ್ಮದ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ಹೋರಾಟವನ್ನು ನಡೆಸ್ತಿದ್ದಾರೆ. ಸ್ಟಿಲ್ ಬಸವಣ್ಣನ ಬಗ್ಗೆ ಹೋರಾಟನೇ ನಡೀತಿದೆ. ಅವರ ಅಂದ್ಕೊಂಡಿದ್ದಂಥ ಕನಸು ನನಗೆ ಆಗ್ತಿಲ್ಲ. ಅದು ಯಾವಾಗ ಆಗೋದು? ಮೊದಲನೆಯದಾಗಿ ಲಿಂಗಾಯತ ಧರ್ಮ ಮತ್ತು ಬಸವ ಧರ್ಮದಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ, ಅವರ ಮನಸ್ಸಿನ ಒಳಗಡೆಗೆ, ಅಂತರಂಗದಲ್ಲಿ ಈ ವೈದಿಕ ಶಾಹಿ ಬೇರು ಬಿಟ್ಬಿಟ್ಟಿದೆ. ವೈದಿಕ ಶಾಹಿ ಆಚರಣೆಗಳು ಬೇರು ಬಿಟ್ಬಿಟ್ಟಿದ್ದಾವೆ. ಇವತ್ತು ಸಹಿತ ಗಮನ ಇಟ್ಕೊಳ್ಳಿ, ನೀವು ಒಂದು ಗೃಹ ಪ್ರವೇಶ ಆಗಬೇಕಾದಾಗ ಒಬ್ಬ ಪೂಜಾರಿನೇ ಕರೆಸ್ತಾರೆ ಪೂಜೆ ಮಾಡೋದಕ್ಕೆ. ಆಕಸ್ಮಿಕವಾಗಿ ಅವ್ರು ಮದುವೆ ಆದರೆ ಮದುವೆ ಮಾಡಿಸೋರು ಯಾರು, ತಾಳಿ ಕಟ್ಸೋರು ಯಾರು, ಯಾರೋ ಒಬ್ಬ ಪುರೋಹಿತನೇ ಬಂದು ಮಾಡ್ತಾನೆ. ಇವ್ರು ಯಾರು, ಬೇರೆ ವೈದಿಕರು ಮಾಡೋ ಕೆಲಸ ಅಲ್ಲ ಇದು. ಇಲ್ಲಿ ನಮ್ಮ ಲಿಂಗಾಯತರು ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರ ಆಚರಣೆಗಳೇ ಬೇಕಾ ನಿಮಗೆ?
ಹೋಗ್ಲಿಯಪ್ಪ ನೀವು ಅವ್ರು ಹೇಳಿದ್ದೇನು, ಭಗವಂತ ಮತ್ತು ಭಕ್ತನ ಮಧ್ಯದಲ್ಲಿ ಈ ಮಧ್ಯವರ್ತಿಗಳು ಬೇಡ, ದಲ್ಲಾಳಿಗಳು ಬೇಡ, ಪೂಜಾರಿಗಳು ಬೇಡ. ಆದ್ದರಿಂದ ನಿಮಗೆ ನೇರವಾಗಿ ನೀವು ಭಗವಂತನ ಜೊತೆಗೆ ಸಂಭಾಷಣೆ ಮಾಡಿ ಅಂತ ಕರದಲ್ಲಿ ಒಂದು ಇಷ್ಟಲಿಂಗವನ್ನ ಕೊಡ್ತಾರೆ ಬಸವಣ್ಣವರು. ನಿಮ್ಮ ದುಃಖ ದುಮ್ಮಾನವನ್ನ, ಸಂತೋಷವನ್ನ ಎಲ್ಲವನ್ನು ಹಂಚ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ಆದ್ರೆ ಏನಾಗುತ್ತೆ, ಇವರು ಈ ಇಷ್ಟಲಿಂಗವನ್ನ ಬಿಡ್ತಾರೆ, ಸ್ಥಾವರ ಲಿಂಗಕ್ಕೆ ಹೋಗ್ತೀರಿ. ಯಾವ ಗುಡಿ ಗುಂಡಾರಗಳನ್ನ, ವೈದಿಕಶಾಹಿ ಆಚರಣೆಗಳನ್ನ ವಿರೋಧಿಸಿದ್ರು ಬಸವಣ್ಣ, ಮತ್ತೆ ನೀವು ಅತ್ತಲೇ ಹೊರಳಿದರೆ, ಹಾಗಾದ್ರೆ ಬಸವಣ್ಣನ ತತ್ವವನ್ನ ನೀವು ಎಲ್ಲಿ, ಸಿದ್ಧಾಂತವನ್ನ ಎಲ್ಲಿ ಪಾಲಿಸ್ತಾ ಇದ್ದೀರಿ ಅನ್ನೋ. ಬಸವಣ್ಣನ ಪ್ರಕಾರ ದೇವರು ಅಂದ್ರೆ ಏನು? ಬಸವಣ್ಣನ ಪ್ರಕಾರ ದೇವರು ಅಂದ್ರೆ ಗುಡಿ ಅಲ್ಲ. ಅವರು ಹೇಳ್ತಾರೆ ಬಹಳ ಚೆನ್ನಾಗಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಆಯ್ತಾ, ಕಾಶಿ ವಿಶ್ವನಾಥ ಆ ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ. ನಿನ್ನ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತನಗೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದ್ರೆ ಅರಿವೇ ಗುರು. ನಿನ್ನ ಚಿಂತನೆ, ನಿನ್ನ ಅರಿವು ಇದೆಯಲ್ಲ, ಅದು ದೇವರು. ಅಂದ್ರೆ ಚೇತನವೇ ದೇವರು. ಸೊ ಆ ಚೇತನಕ್ಕೆ ನೀವು ಯಾಕೆ ಈ ಜಾತಿ ಸೂತಕವನ್ನ, ಧರ್ಮ ಸೂತಕವನ್ನ ಹಾಕ್ತೀರಿ? ಅದು ಬೇಕಿಲ್ಲ. ಆದ್ದರಿಂದ ದೇವರು ಅನ್ನೋನು ಯಾವತ್ತು ಸ್ಥಾವರವಲ್ಲ, ಗುಡಿಗುಂಡಾರವಲ್ಲ, ಪೂಜೆ ಪುನಸ್ಕಾರ ಅಲ್ಲ. ದೇವರು ಅನ್ನೋದು ಕೇವಲ ನಿನ್ನನ್ನು ನೀನು ಅರಿತುಕೊಳ್ಳುವುದು, ಅರಿವೇ ದೇವರು ಅಂತ ಹೇಳ್ತಕ್ಕಂಥದ್ದು, ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥದ್ದು ಬಸವಣ್ಣನ ತತ್ವದ ಮೂಲ ಆಧಾರ ಸ್ತಂಭ. ಸೊ ಆದ್ದರಿಂದ ಅವುಗಳನ್ನು ಬಿಟ್ಟು ನಾವು ಹೋದ್ರೆ ನಾನು ಬಸವ ತತ್ವದವನಲ್ಲ. ಅವುಗಳನ್ನು ಬಿಟ್ಟು ನಾನು ನಡೆ ಬೇರೆ ನುಡಿ ಬೇರೆ ಮಾಡಿದರೆ ನಾನು ಲಿಂಗಾಯತ ಧರ್ಮದವನಲ್ಲ. ಆದ್ದರಿಂದ ಬಸವ ಜಯಂತಿ ಅನ್ನೋದು ಬಸವಣ್ಣನ ವೈಭವೀಕರಣ ಮಾಡುವುದಲ್ಲ, ಅವರ ಮೂರ್ತಿ ಇಟ್ಟು ಗುಡಿ ಕಟ್ಟಿ ಪೂಜೆ ಮಾಡುವುದಲ್ಲ. ಆದರೆ ಬಸವಣ್ಣನವರ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳುವುದು ಮಾತ್ರವೇ ನಾವು ಬಸವಣ್ಣನವರಿಗೆ ಮತ್ತು ಬಸವಾದಿ ಶರಣರಿಗೆ ಸಲ್ಲಿಸುವ ಗೌರವವಾಗಿದೆ. ಈಗ ನೋಡಿ, ಬಸವಣ್ಣನ ಹೆಸರು ಹೇಳ್ಕೊಂಡಂತಹ ಈ ಕನ್ನೇರಿ ಸ್ವಾಮೀಜಿ, ವಚನಾನಂದ ಸ್ವಾಮೀಜಿ ಅವ್ರುಗಳು ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನಿಜಕ್ಕೂ ಇವರು ಬಸವಣ್ಣನಿಗೆ ಗೌರವ ಕೊಡ್ತಿದ್ದಾರಾ, ಬಸವ ತತ್ವವನ್ನು ಪಾಲಿಸ್ತಿದ್ದಾರಾ? ಮತ್ತು ಬಸವ ಏನು ಹೇಳಿದ್ದು, ಇವ ನಮ್ಮವ ಅಂತ ಹೇಳುವಂತ. ಬಟ್ ಇವರೇನು ಹೇಳೋದು, ವಚನಾನಂದ ಸ್ವಾಮೀಜಿ ಹೇಳೋದು, ನಾವು ಪಂಚಮಸಾಲಿಗಳು ಅಂತ. ಲಿಂಗಾಯತರು ಅಂತಲ್ಲ, ನಾವು ಪಂಚಮಸಾಲಿಗಳು ಅಂತ. ಇದಾ ಬಸವ ಹೇಳ್ಕೊಟ್ಟಿದ್ದು ತತ್ವ? ಇಲ್ಲಿ ವಿರುದ್ಧ ಆದ್ರೆ ಜಾತಿ ಅನ್ನೋದಿದೆ ನೋಡಿ, ಅವ್ರು ಎಲ್ಲಾ ಜಾತಿಗಳನ್ನ ಸೇರಿ ಕೇಂದ್ರೀಕರಣ ಮಾಡಿದಂಥವ್ರು ಬಸವಣ್ಣನವರು. ಇವಾಗ ಇವ್ರೇನಾದ್ರು ವಿಕೇಂದ್ರೀಕರಣ ಮಾಡ್ಬಿಟ್ರಿ. ಅದನ್ನೇನಿದ್ದು ಬಸವಣ್ಣ ಹೇಳಿದ್ದು ಇವ ನಮ್ಮವ ಅಂತ. ಹೌದು, ಇವರು ವಿಕೇಂದ್ರೀಕರಣ ಮಾಡಿದ್ರು. ವಿಕೇಂದ್ರೀಕರಣ ಮಾಡಿಬಿಟ್ಟು ನಮ್ಮ ಜಾತಿನೇ ಬೇರೆ, ನಿಮ್ಮ ಜಾತಿನೇ ಬೇರೆ. ಆ ವಚನಗಳನ್ನ ರಚಿಸಿದ್ರಲ್ಲ, ಬೇರೆ ಬೇರೆ ಜಾತಿ ಇರ್ತಕ್ಕಂಥವ್ರು, ಅವ್ರು ಜಡಿಮಯ ದಾಸಾಯನ ಆಗಿರ್ಬೋದು ಅಥವಾ ಅಂಬೇಡ್ಕರ್ ಚೌರ್ಯ ಯಾರಾದ್ರೂ ಇರ್ಲಿ, ಯಾರು ಇವ್ರು ನೋಡಿ ನಮ್ಮ ಜಾತಿಯವನು ವಚನ ಬರೆದಿದ್ದಾನೆ, ಹಾಗಾದ್ರೆ ಅವನು ನಮ್ಮ ಗುರು. ಇವೆಲ್ಲ ಏನ್ರಿ ಇದು? ಯಾವುದನ್ನು ನಾವು ಎಲ್ಲರೂ ಸೇರಿ ಒಂದು ಅಂತ ಇವರು ಬಸವಣ್ಣವ್ರು ಹೇಳಿದ್ರೆ, ಇದು ನಾನು ಬೇರೆ ನೀನು ಬೇರೆ, ನನಗೊಂದು ಮಠ, ನನ್ನ ಮಠಕ್ಕೆ ಒಬ್ಬ ಮಠಾಧೀಶ, ನಿನ್ನ ಜಾತಿ, ನಿನ್ನ ಮಠಕ್ಕೊಂದು ಮಠಾಧೀಶ, ಇರುವ ಜಗತ್ತಿಗೆ ಜಗದ್ಗುರುಗಳ ಸಂಖ್ಯೆ. ಇವುಗಳು ಬೇಕಿಲ್ವಾ ಅನ್ನೋದು ಯೋಚನೆ ಮಾಡಬೇಕು. ಯಾವ ಬಸವಣ್ಣ ಸ್ಥಾವರಗಳು ಬೇಕಾಗಿಲ್ಲ, ಜಂಗಮ ಮಾತ್ರ ಇರಬೇಕು ಅಂತ ಹೇಳಿದ್ನೋ, ಇವರು ಸ್ಥಾವರಗಳ ಮೇಲೆ ಸ್ಥಾವರಗಳು ಕಟ್ಕೊಂಡು ಹೋದ್ರು, ಮೆಡಿಕಲ್ ಕಾಲೇಜುಗಳನ್ನ, ಇಂಜಿನಿಯರಿಂಗ್ ಕಾಲೇಜುಗಳನ್ನ ಕಟ್ತಾ ಹೋದ್ರು. ಇದರಿಂದ ಒಂದು ಭಕ್ತಿ ಎಂಬುದು ತೋರುಂಬ ಲಾಭ ಅಂತ ಹೇಳ್ತಾರೆ ಯಾರು, ಅಲ್ಲಮ ಪ್ರಭು. ಹೌದು, ಆಯ್ತಾ? ಭಕ್ತಿ ಅನ್ನೋದನ್ನು ತೋರುಂಬ ಲಾಭ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ವ್ಯವಹಾರಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ಜಾತಿ ಧರ್ಮವನ್ನು ಸಹಿತ ನೀವು ನಿಮ್ಮ ವ್ಯವಹಾರಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ಹಾಗಾದಾಗ ನೀವು ಬಸವ ತತ್ವಕ್ಕೆ ಪರವಾಗಿದ್ದೀರಾ, ವಿರುದ್ಧವಾಗಿದ್ದೀರಾ ಅನ್ನೋದನ್ನ ನಾವು ನಮ್ಮ ಆತ್ಮಸಾಕ್ಷಿಯನ್ನು ಕೇಳಬೇಕಾಗಿದೆ. ಆದ್ದರಿಂದ ಆತ್ಮವಂಚನೆ, ಆತ್ಮದ್ರೋಹ ಮಾಡುವುದನ್ನು ಬಿಟ್ಟು ಬಸವಣ್ಣನವರ ಜಯಂತಿಯ ನೆಪದಲ್ಲಿ ಬಸವ ತತ್ವಗಳನ್ನು ಅಳವಡಿಸುವ ಕ್ರಿಯೆಯನ್ನು ಆರಂಭಿಸಿದರೆ ಮಾತ್ರ ನೀವು ಬಸವಣ್ಣನ ಅನುಯಾಯಿಗಳು, ನಿಜವಾದ ಲಿಂಗಾಯತರು. ನೋಡಿ, ಯಾವುದೇ ಧರ್ಮ ಅದೇ ಆದ ಒಂದಷ್ಟು ಸಂಕೇತಗಳನ್ನ ಇಟ್ಕೊಂಡಿರುತ್ತೆ, ಆಯಿತಾ? ಈಗ ಬಸವಣ್ಣ ಅಥವಾ ಲಿಂಗಾಯತ ಧರ್ಮ ಏನು, ಅದು ವಿಭೂತಿಯನ್ನು ಧರಿಸ್ತಾರೆ. ಓಕೆ, ಅದೇ ಲಿಂಗಾಯತರು ಅಂತ ಹೇಳ್ಕೊಳ್ಳುವಂಥ ಕನ್ನೇರಿ ಸ್ವಾಮೀಜಿ ಕುಂಕುಮ ಇಡ್ತಾರೆ. ಇದು ಕುಂಕುಮ ಯಾವುದರ ಸಂಕೇತ? ವೈದಿಕತೆಯ ಸಂಕೇತ. ಅವ್ರು ವ್ಯಕ್ತಿಗತವಾಗಿ ಕನ್ನೇರಿ ಸ್ವಾಮೀಜಿ ಇಟ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಮಾತೆತ್ರ ನಾನು ಲಿಂಗಾಯತ, ನಾನು ಸ್ವಾಮೀಜಿ ಅಂತ ಹೇಳ್ತಾ ಬಸವ ತತ್ವಕ್ಕೆ ವಿರುದ್ಧವಾದ ಅಥವಾ
ಅದಕ್ಕೆ ಕಾಂಟ್ರಾಸ್ಟ್ ಸಿದ್ಧಾಂತದಂತಹ ಒಂದು ಸಂಕೇತನ ಬಳಸೋದು, ಕುಂಕುಮ ಇಟ್ಕೊಳ್ಳೋದು ಎಷ್ಟು ಸರಿ? ಇಲ್ಲ ತಮಾಷೆ ನಿಮ್ಗೆ ಗೊತ್ತಿಲ್ಲ, ಹೇಳಿ. ಕಣ್ಣೇರು ಸ್ವಾಮಿ ಇದಾರಲ್ಲ ಗೊತ್ತಾ, ಅವರು ಒಂದು ವಿಭೂತಿ ತಯಾರಿಸೋ ಫ್ಯಾಕ್ಟ್ರಿ ಇದಾವೆ. ಹಸುಗಳನ್ನ ಸಾಕಿದ್ದಾರೆ, ಆ ಸಗಣಿಗಳನ್ನ ಕೂಡ ಹಾಕ್ತಾರೆ, ಅದನ್ನ ಸುಟ್ಟು ಬಿಟ್ಟು ವಿಭೂತಿ ತಯಾರಿಸ್ತಾರೆ, ವಿಭೂತಿ ಮಾರ್ತಾರೆ. ಅಲ್ಲಿ ಇವ್ರು ಹಚ್ಕೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ. ಇವ್ರದ್ದು ಅವ್ರದ್ದು ವಿರಕ್ತ ಪೀಠ ಅಂತ ಹೇಳ್ಕೊಳ್ತಾರೆ, ಆದ್ರೆ ಅವ್ರು ವಿರಕ್ತ ಪೀಠನೂ ಅಲ್ಲ, ಜಂಗಮ ಪೀಠನೂ ಅಲ್ಲ, ಗುರು ಪೀಠನೂ ಅಲ್ಲ. ಅವ್ರದ್ದು ಅದು ಇರ್ತಕ್ಕಂಥದ್ದು ಪಕ್ಕಾ ಹಿಂದುತ್ವವಾದಿ RSS ಪೀಠ. ಅದು ನೀವು ಅಕಸ್ಮಾತ್ ಕಣ್ಣೇರು ಸ್ವಾಮಿ ಒಳಗಡೆ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಾಗೋದು ಅಲ್ಲಿ RSS ಬಾವುಟಗಳು ಹಾರಾಡ್ತಿರ್ತವೆ. ಬಸವಣ್ಣ ಅಲ್ಲ, ಇಡೀ ಕಣ್ಣೇರು ಸ್ವಾಮಿ ಮಠ ಇದೆಯಲ್ಲ, ಅದು ಇರೋದು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಮಠದಲ್ಲಿ ಹೋದ್ರೆ ಒಂದೇ ಒಂದು ಬಸವಣ್ಣನ ಫೋಟೋ ಇಲ್ಲ ರೀ. ಹೌದಾ? ಒಂದು ಫೋಟೋ ಇಲ್ಲ. ಇವ್ರು ಯಾರು? ಇವರು ಬಸವ ಸಿದ್ಧಾಂತವನ್ನು ಹೇಳ್ತೀನಿ ಅಂತ ಹೇಳ್ತಾರಲ್ಲ ಇವರು. ಯಾಕೆ ಹಿಂಗೆ? ಯಾಕೆ ಅಂತಂದ್ರೆ ನೋಡಿ, ಈಗ 2 ವರ್ಷಗಳಿಂದ ಮತ್ತೆ ಬಸವ ಸಿದ್ಧಾಂತ ಮುಂದಕ್ಕೆ ಬರ್ತಾ ಇದೆ. ಇದರಿಂದಾಗಿ ಅದು ಬಸವ ಸಿದ್ಧಾಂತ ಅಂದರೆ, ಬಸವ ತತ್ವ ಅಂದರೆ, ಲಿಂಗಾಯತ ತತ್ವ ಅಂದರೆ ವೈದಿಕ ಶಾಹಿಯನ್ನು ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ತತ್ವ. ಸೊ ಇಲ್ಲಿರ್ತಕ್ಕಂಥ ಪೂಜೆ ಪುನಸ್ಕಾರ, ದೇವರು ಪೂಜಾರಿ ಇವುಗಳೆಲ್ಲವನ್ನು ವಿರೋಧಿಸ್ತಕ್ಕಂಥದ್ದು. ಅದು ಆಗಬಾರ್ದು. ವೇದಗಳನ್ನು, ಆಗಮನಗಳನ್ನು, ಆಯ್ತಾ, ನಿಮ್ಮ ಉಪನಿಷತ್ತುಗಳನ್ನು ಎಲ್ಲವನ್ನು ಅವ್ರು ಹೇಳ್ತಾರೆ. ವೇದವನ್ನು ಹೊರಗೆ ಹಚ್ಚುವೆ. ಅವ್ರು ಹೇಳಿ ಎಂಥ ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ ರೀ. ಬಸವಣ್ಣಾಗಿರ್ಬೋದು, ಅಲ್ಲಂಪ್ರಭು ಆಗಿರ್ಬೋದು, ವೇದಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪುಂಡರಗೋಷ್ಠಿ ಅಂತ ಹೇಳ್ತಾರೆ ಯಾರು? ಅಲ್ಲಮ ಪ್ರಭು. ಆಯ್ತಾ? ಸೊ ವೇದವೆಂಬುದು ಇವೆಲ್ಲವನ್ನು ಹೇಳ್ತಾ ಇಷ್ಟೊಂದು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಅಂಥವರು ಸಹಿತ ವೇದಗಳ ಆಚರಣೆಯನ್ನು ಮಾಡ್ತಕ್ಕಂಥ ವೈದಿಕಶಾಹಿ ಪರಂಪರೆಯನ್ನ ನೀವು ಮತ್ತೆ ಅದನ್ನು ಜಾರಿ ತರಬೇಕಾದ್ರೆ ನೀವು ಬಸವ ದ್ರೋಹಿಗಳು ಅಲ್ವಾ? ಕಣ್ಣೇರು ಸ್ವಾಮಿ ಅಂತವರು, ವಚನಾನಂದ ಸ್ವಾಮಿ ಅಂತವರು. ವಚನಾನಂದ ಸ್ವಾಮಿ ತಲೆ ಮೇಲುಗಡೆಗೆ ನಮ್ಮ ಮಂತ್ರಾಲಯ ಸ್ವಾಮಿ ಇದಾರಲ್ಲ, ರಾಘವೇಂದ್ರ ಸ್ವಾಮಿಗಳು, ಅವರು ಇದನ್ನು ಇಟ್ಕೊಂಡ್ಬಿಟ್ಟು ಹೋಗ್ತಾರೆ. ಏನೋ ಒಂದು ಉತ್ಸವ ಮೂರ್ತಿಯನ್ನು. ಇದು ನಿಮ್ಗೆ ಬೇಕನ್ರಿ? ಅವ್ರು ಉಚ್ಚಾಟನೆ ಮಾಡಿದ್ರು. ಏನಕ್ಕೆ ಉಚ್ಚಾಟನೆ ಮಾಡಿದ್ರು? ಬಸವ ತತ್ವವನ್ನು ನೀನು ಪಾಲಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ನೀನು ಹೋಗ ಶ್ವಾಸಪೀಠಕ್ಕೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಆದರೆ ಇನ್ನೂ ಅಲ್ಲಿ ಹಠ ಮಾಡ್ಕೊಂಡು ಅಲ್ಲೇ ಕೂತಿದ್ದಾರೆ. ಸೊ ಆದ್ದರಿಂದ ಬಸವ ತತ್ವವನ್ನು ನಮ್ಮ ಮಠಗಳು ಅಂತ ಏನಿದ್ದಾವೆ, ಪೀಠಗಳು ಅಂತ ಏನಿದಾವಲ್ಲ, ಇವುಗಳು ಏನಾದರೂ ರೂಢಿಯಲ್ಲಿ ತಂದಿದ್ದಾವ, ಆಚರಣೆಯಲ್ಲಿ ತಂದಿದ್ದಾವ. ಅದರಲ್ಲಿ ಲಿಂಗಾಯತರ ಬೆನ್ನ ಮೇಲ್ಗಡೆ ಒಂದು ಭೂತದ ಥರ ಈ ವೀರಶೈವರು ಬೇರೆ ಕೂತ್ಕೊಂಡ್ಬಿಟ್ಟಾರೆ. ಅಲ್ರಿ ವೀರಶೈವರೇ, ನೀವು ಬಹುದೇವೋಪಾಸಕರು, ಆಯ್ತಾ? ನಿಮ್ಮ ಪಂಚಮಾಚಾರ್ಯ ಬೇರೆ, ನಿಮ್ಮ ಗುರುವರೇನಗಾಚಾರಣೆ ಬೇರೆ, ಅರ್ಥ ಆಯ್ತಾರೆ? ನಿಮ್ಮ ಗುರುಗಳು ಬೇರೆ, ನಿಮ್ಮ ಸಂವಿಧಾನ ಬೇರೆ, ನಿಮ್ಮ ಎಲ್ಲವೂ ಬೇರೆ ಬೇರೆ ಆಗಿದೆ. ಆದರೂ ಸಹಿತ ಯಾಕೆ ಲಿಂಗಾಯತರಿಂದ ಬಿದ್ದಿದ್ದೀರಿ? ಯಾಕೆ ಬಸವನಿಂದ ಬಿದ್ದಿದ್ದೀರಿ? ನಮ್ಮನ್ನು ಬಿಟ್ಬಿಡಿಯಪ್ಪ, ನಾವು ಸಪ್ರೇಟಾಗಿ ಒಂದು ಧರ್ಮ ಮಾಡ್ಕೊಂಡು ನಾವು ಹೇಗೋ ಇರ್ತೀವಿ ಅಂತ ಬಸವನ್ ಲಿಂಗಾಯತರು ಹೇಳಿದರೆ, ನಾವು ನಿಮ್ಮನ್ನು ಮಾತ್ರ ಬಿಡೋದಿಲ್ಲ, ಧರ್ಮ ಆಗಬೇಕು ಅಂತಂದರೆ ಲಿಂಗಾಯತ ವೀರಶೈವ ಧರ್ಮವೇ ಆಗಬೇಕು, ಒಂದೇ ಧರ್ಮ ನಿಮ್ಗೆ ಬಿಡಲ್ಲ ಅಂತ ಅವ್ರು ಕೂತ್ಕೊಂಡಾರೆ. ಸೊ ಈ ರೀತಿಯಾಗಿ ನಾನು ಹೇಳ್ತಾ ಇರೋದು, ಧರ್ಮ ಅಂತಂದ್ರೆ ಏನು ಸರ್? ಅದಕ್ಕೊಬ್ರು ಗುರು ಬೇಕು, ಅದಕ್ಕೊಬ್ರು ಧರ್ಮ ಗ್ರಂಥ ಬೇಕು, ಆಯ್ತಾ? ಸೊ ಆ ಥರ ನಮ್ಮ ಲಿಂಗಾಯತಕ್ಕೆಲ್ಲ ಇದೆ ಅಲ್ವಾ? ಆದ್ದರಿಂದ ಲಿಂಗಾಯತ ಸ್ವತಂತ್ರ ಧರ್ಮ. ಅದು ಲಿಂಗಾಯತ ಸ್ವತಂತ್ರ ಧರ್ಮವನ್ನು ತೆಗೆದುಕೊಂಡು ಹೋಗಿ ಜಾತಿ ಮಾಡಿಟ್ಟಿದ್ದಾರೆ ಇವರು. ಸೊ ಆ ಜಾತಿ ಅನ್ನೋದನ್ನೇ ಒಡೆದು ಹಾಕಿರ್ತಕ್ಕಂಥವ್ರು ಬಸವಣ್ಣವರಲ್ವಾ? ಮತ್ತೆ ಯಾಕೆ ಅದನ್ನು ಜಾತಿ ಅಂತ ತರ್ತಾ ಇದ್ದೀರಿ? ಅದಕ್ಕೋಸ್ಕರ ಲಿಂಗಾಯತ ಧರ್ಮಕ್ಕೋಸ್ಕರನೇ ಹೋರಾಡಬೇಕಾಗಿದೆ. MM ಕಲಬುರ್ಗಿ ಅವರು ಪ್ರಸ್ತಾಪ ಮಾಡಿದ್ದು ಅದನ್ನೇ. ಈಗ ಜಮಾದಾರವರು ಹೋರಾಟ ಮಾಡ್ತಕ್ಕಂಥದ್ದು ಅದನ್ನೇ. ಏನು ಅಂತಂದರೆ ಲಿಂಗಾಯತ ಸ್ವತಂತ್ರ ಧರ್ಮ, ಸ್ವತಂತ್ರ ಧರ್ಮದ ಅನುಮೋದನೆಯನ್ನು ನೀವು ಕೊಡಬೇಕು ಅಂತ. ಆದ್ದರಿಂದ ನಮ್ಮ ಸಿದ್ದರಾಮಯ್ಯನವರು 2ನೇ ಬಾರಿ CM ಆದಾಗ ಒಂದು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಡ್ತಾರೆ. ಹೌದು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣರ ಫೋಟೋ ಇರಬೇಕು ಅಂತ ಹೇಳ್ತಾರೆ. ಆಯ್ತಾ? ಇದರಿಂದಾಗಿ ವೈದಿಕ ಶಾಹಿಗಳಿಗೆ, ಹಿಂದುತ್ವವಾದಿಗಳಿಗೆ ಸಂಕಟ ಶುರುವಾಗುತ್ತೆ. ಅಯ್ಯೋ, ಮತ್ತೆ ಬಸವಣ್ಣ ಮೇಲಕ್ಕೆ ಬರ್ತಾ ಇದ್ದಾರಲ್ಲ, ನಮ್ಮ ಧರ್ಮಕ್ಕೆ ಅಪಾಯ ಇದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಆ ಒಂದು ಬಸವ ಧರ್ಮ. ಅಲ್ಲ, ನಾನು ಅದಕ್ಕೆ ಬರ್ತೀನಿ. ಏನಂತಂದರೆ, ಮೊದಲು ವೀಕ್ಷಕರ ಒಂದು ಸಣ್ಣ ಸ್ಪಷ್ಟನೆ ಏನಂತಂದರೆ, ಕನ್ನೇರಿ ಸ್ವಾಮೀಜಿ ವಿಷಯದಲ್ಲಿರಲಿ, ಅವ್ರ ಮಠದ ವಿಷಯದಲ್ಲಿರಲಿ, ಅಥವಾ ವಚನಾನಂದ ಸ್ವಾಮೀಜಿ, ಸಾಂಕೇತಿಕವಾಗಿ ಅವೆರಡು ಹೆಸರುಗಳನ್ನು ನಾನು ತೆಗೆದುಕೊಂಡೆ. ಉಳಿದಂತೆ ಭಾಳಷ್ಟು ಜನ ಅವರು ಬಸವ ತತ್ವಗಳನ್ನು ಪಾಲಿಸ್ತಿಲ್ಲ, ಬಸವಣ್ಣ ಹೇಳಿದ್ದನ್ನು ಅಥವಾ ವಚನಕಾರರು ಹೇಳಿದ್ದನ್ನು ಪಾಲಿಸ್ತಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಬಸವ ತತ್ವಗಳಿಗೆ ವಿರುದ್ಧವಾದಂತಹ ವೈದಿಕ ಆಚರಣೆಗಳಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಮಾರ್ಕೊಂಡು ಬಿಟ್ಟಿದ್ದಾರೆ ಅನ್ನೋ ವಿಷಯಕ್ಕೆ ಮಾತ್ರ ನಾನು 2 ಎಕ್ಸಾಂಪಲ್ ಆಗಿ
ಕನ್ನೇರಿ ಸ್ವಾಮಿ ಮತ್ತು ವಚನಾನಂದ ಶ್ರೀಗಳ ಬಗ್ಗೆ ಹೇಳಿದೆ. ಈಗ ಇನ್ನೊಂದು ಪ್ರಶ್ನೆ ನಾನು ಇವರು ಯಡಿಯೂರವ್ರನ್ನ ಕೇಳಬೇಕು. ಏನಪ್ಪ ಅಂತಂದರೆ, ಈ RSS ಬಸವಣ್ಣನ ತತ್ವ ಮತ್ತಷ್ಟು ಪ್ರಚಾರ ಆಗುತ್ತೆ ಅಥವಾ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅವರವರಲ್ಲೇ ಒಡಕು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆಯಾ ಅಂತ ನಂಬರ್ 1 ಕ್ವಶನ್. ಇನ್ನೊಂದು, ಇವರು ಯಾಕೆ ಹಂಗೆ ಏನೋ ಒಡೆದು ಹೋಗ್ತಿದ್ದಾರೆ ಅಂತ, ಯಾರೋ ಈ ಬಸವನ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋಂಥವ್ರು ಯಾಕೆ ಒಡೆದು ಹೋಗ್ತಿದ್ದಾರೆ? ಇವ್ರಿಗೆ ಅಷ್ಟು ಅರಿವಿಲ್ವಾ? ವಚನ ತತ್ವಗಳು ಅಥವಾ ಬಸವ ತತ್ವಗಳು ಅಷ್ಟು ಏನೋ ಅರಿವನ್ನು ಮೂಡಿಸಿಲ್ವಾ? ಬಸವಾನುಯಾಯಿಗಳು ಒಡೆದು ಹೋಗ್ತಾ ಇಲ್ಲ. ಇವತ್ತು ಸಹಿತ ಬಸವಣ್ಣನ ಹೆಸರಿನಲ್ಲಿ, ಬಸವಣ್ಣನ ವಚನಗಳ ಹೆಸರಿನಲ್ಲಿ ಅವರೆಲ್ಲರಿಗೂ ಸಹಿತ ಬಸವಣ್ಣನ ಮೇಲೆ ಅಭಿಮಾನ ಇದೆ. ಬಸವಣ್ಣ ಪಾಲಿಸ್ಬೇಕಲ್ವಾ? ಅಲ್ಲ ನಾನು ಹೇಳೋದು, ಪಾಲಿಸುವುದು ಪಕ್ಕಕ್ಕಿಡೋಣ. ಬಸವನ ಮೇಲೆ ಇರತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ ಎಲ್ಲವೂ ಇದೆ. ಸೊ ನಾನು ಅದನ್ನು ಪ್ರಶ್ನೆ ಮಾಡ್ತಿಲ್ಲ. ಅಂದ್ರೆ ಯಾರೂ ಒಡೆದು ಹೋಗ್ತಾ ಇಲ್ಲ, ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೇನಂದ್ರೆ ಈ ವಚನ ಸಿದ್ಧಾಂತವನ್ನ, ಶ್ರಮಿಕ ಸಿದ್ಧಾಂತವನ್ನು ಒಡೆದು ಹಾಕಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಒಂದಿಷ್ಟು ಜನನ ಸೇರಿಸ್ಕೊಂಡು ಏನು ವಚನ ದರ್ಶನ ಅಂತ ಒಂದು ಪುಸ್ತಕ ತೊಗೊಂಬಂದ್ರು. ಅದೇನು ಅಂದರೆ ಅವ್ರು ಹೇಳೋದು, ಅಯ್ಯೋ ಬಸವಣ್ಣ ಏನು ಹೊಸದಾಗಿ ಹುಟ್ಟಾಕಿಲ್ಲ, ಇದನ್ನ ನಮ್ಮ ವೇದಗಳಲ್ಲಿ, ನಮ್ಮ ಉಪನಿಷತ್ತುಗಳಲ್ಲಿ ಇದ್ದಾವೆ, ಅವುಗಳನ್ನೇ ಇವನು ಹೇಳಿದಾನೆ ಅನ್ನುವ ಒಂದು ಭ್ರಮೆಯನ್ನು ಹುಟ್ಟಿಸುವ ಕೆಲಸವನ್ನ ಅಲ್ಲಿರ್ತಕ್ಕಂಥವ್ರು ಬಲಬದ್ಧಿಯ ಆಯ್ತಲ್ವಾ? ನೋಡಿ ಒಂದು ನಿಮಿಷ, ಅದನ್ನು ಬಲಪಂಥೀಯರು, RSSನವರು, ಸಂಘ ಪರಿವಾರದವರು, ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡಿದ್ರು. ಅದನ್ನು ಈ ನಿಜವಾದ ಬಸವನ ಅನುಯಾಯಿಗಳು ಚಾಲೆಂಜ್ ಮಾಡಬೇಕಿತ್ತಲ್ವಾ? ಯಾವುದು ವೇದದಲ್ಲಿತ್ತು, ವೇದನ ನೀವೇ ಹೇಳ್ದಂಗೆ, ಅಲ್ಲಮ್ಮ ಪ್ರಭು ಹೇಳ್ದಂಗೆ ಪುಂಡರ ಗೋಷ್ಠಿ ಅಂತ ಕರೆದವರು, ಅವರು ಇದನ್ನು ಫಾಲೋ ಮಾಡಿದ್ದಲ್ಲ. ಇದು ಜನರಿಗೆ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಸತ್ಯದರ್ಶನವನ್ನು ಮಾಡಿಸಿದಂಥವು ವಚನಗಳು ಅನ್ನೋದನ್ನು ಹೇಳ್ಬೇಕಿತ್ತಲ್ಲ ಇವರು. ಅಷ್ಟು ಪರಿಣಾಮಕಾರಿಯಾಗಿ ಚಾಲೆಂಜ್ ಮಾಡಿದ್ರಾ? ನಾನು ಹೇಳ್ತಾ ಇರೋದು, ಹೇಳಬೇಕಾಗಿತ್ತು, ಹೇಳಿಲ್ಲ. ಹೋರಾಟಗಳನ್ನು ಮಾಡಬೇಕಾಗಿತ್ತು, ಅವ್ರದ್ದೇ ಆದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮಠ ಮಾನ್ಯಗಳು ಮೊದಲು ಇವ್ರ ಹಿಂದೆ ವಿರುದ್ಧವಾಗಿ ನಿಂತ್ಕೋಬೇಕಾಗಿತ್ತು. ಅದರ ಮಠ ಮಾನ್ಯಗಳು ಏನಿದಾವಲ್ಲ, ಬಹುತೇಕ ನನಗೆ ಗೊತ್ತಿರೋ ಹಾಗೆ ಅವರು ಗೊತ್ತಿಲ್ಲದ ಹಾಗೆ ಅಂತರಂಗದಲ್ಲಿ ವೈದಿಕ ಶಾಹಿಯನ್ನು ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಾನು ಗೊತ್ತಿರ್ತಕ್ಕಂಥ 2 ಫೇಮಸ್ ಮಠಗಳು ಇದಾವೆ, ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ. ಆ ಮಠದ ಒಳಗಡೆಗೆ ನಾನು ಹೋದ್ರೆ, ನನಗೆ ಅತಿಥಿಯಾಗಿ ಹೋಗಿದ್ದೆ, ಹೋಗ್ಬಿಟ್ಟು ಇಡೀ ಮಠವನ್ನು ಸುತ್ತಾಕಿದ್ರೆ ಒಂದೇ ಒಂದು ಕಡೆ ಬಸವಣ್ಣನ ಫೋಟೋ ಇರಲಿಲ್ಲ ರೀ. ಭಾಳ ಬೇಸರ ಆಗೋಗ್ಬಿಡ್ತು ನನಗೆ. ಅರೆ ಯಾಕೆ ಹೀಗೆ? ಅಲ್ಲ ನೋಡಿದ್ರೆ ಅವತ್ತು ಫಂಕ್ಷನ್ ದಿವಸ ನೋಡಿದ್ರೆ 1 ಗಂಟೆಗಳ ಕಾಲ ಬಸವಣ್ಣನ ವಚನಗಳನ್ನ ಹಾಡ್ತಾರೆ. ಭಾಷಣದಲ್ಲಿ ಬಸವಣ್ಣನ ಬಗ್ಗೆ ಹೇಳ್ತಾರೆ. ಆದರೆ ಇವರು ಬಸವಣ್ಣನನ್ನ ಈ ರೀತಿಯಾಗಿ ಗೌರವಿಸದೇ ಇರತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಈ ಕನ್ನೇರ ಸ್ವಾಮಿ ಅಂತವ್ರು ಇದ್ದಾರಲ್ಲ, ಇಂಥವ್ರನ್ನ ಹುಟ್ಟಾಕೋ ಕೆಲಸವನ್ನು ಮಾಡ್ತಾರೆ. ಏನಂದ್ರೆ ನಿಮ್ಮಲ್ಲೇ ಒಡಕುಟ್ಟುವುದು, ಅದು ಸಹಿತ ವಿರಕ್ತ ಮಠನೇ. ವಿರಕ್ತ ಮಠದ ಸ್ವಾಮಿಯನ್ನ ಎತ್ತಿ ಕಟ್ಟುವುದು ಯಾರ ಮೇಲೆ? ವಿರಕ್ತ ಮಠಗಳ ಮೇಲೆ, ಲಿಂಗಾಯತರುಗಳ ಮೇಲೆ. ಅವ್ರು ಹೇಳ್ತಕ್ಕಂಥ ಏನೋ ಒಂದು ಸಾಂದರ್ಭಿಕವಾಗಿ ವಚನ ಹೇಳಿದ್ದಾರೆ, ಅದನ್ನೇ ದೊಡ್ಡದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ಚಾಲೆಂಜ್ ಮಾಡಿದೆ ನಾನು. ಏನು ಅಂತಂದರೆ, ನಿಮ್ಮ ಸಾಂದರ್ಭಿಕ ವಚನಗಳಲ್ಲ, ಬಹುತೇಕ ವಚನಗಳು ಸಹಿತ ನಿಮ್ಮ ವೇದದ ವಿರುದ್ಧವಾಗಿದ್ದಾವೆ, ನಿಮ್ಮ ಧರ್ಮದ ವಿರುದ್ಧವಾಗಿದ್ದಾವೆ, ನಿಮ್ಮ ವೈದಿಕ ಆಚರಣೆಗಳ ವಿರುದ್ಧವಾಗಿದ್ದಾವೆ. ಅವುಗಳನ್ನು ಮೊದಲು ನೀವು ಯೋಚನೆ ಮಾಡಬೇಕು. ಮಾಡೋಕ್ಕಾಗೋದಿಲ್ಲ ಅಂತಂದರೆ ನೀವು ಬಸವದ್ರೋಹಿಗಳು. ಬಸವಣ್ಣನ ಹೆಸರು ಹೇಳಲಿಕ್ಕೆ ನಿಮಗೆ ಯಾವ ಯೋಗ್ಯತೆಯೂ ಇಲ್ಲ. ಆದ್ದರಿಂದ ಕನ್ನೇರಿ ಸ್ವಾಮಿ ಅಂತ ಅದೊಂದು ಪೀಡೆ, ಅದು ಅರ್ಥ ಆಯ್ತಾ? ಬಿಟ್ಬಿಡಿ. ವಚನಾನಂದ ಸ್ವಾಮಿ ಅವ್ರು ಏನೇನಾಗಬೇಕು ಅವೆಲ್ಲ ಆಗ್ತವೆ. ಭಕ್ತರು ಇದೆಲ್ಲ ಮೂರ್ಖರಲ್ಲ. ನೋಡಿ, ಇದು ಒಂದು ಹೇಳ್ತಾ ಇದ್ದೀನಿ, ನೀವು ಎಷ್ಟೇ ವಿರೋಧ ಮಾಡಿದರೂ ಸಹಿತ ಬಸವಣ್ಣ ವಚನಗಳಿದ್ದಾವಲ್ಲ, ಒಂದೊಂದು ವಚನಗಳು ಒಂದೊಂದು ಬಾಂಬ್ಗಳು ವೈದಿಕ ಶಾಹಿಗೆ. ಅವು ಯಾವಾಗಾದರೂ ಸ್ಫೋಟ ಆಗ್ತವೆ. ವಚನಾನಂದ ಸ್ವಾಮಿ ನನ್ನ ಮುಂದೆ ಯಾರೂ ಇಲ್ಲ ಅಂತಂದವ್ರು ಏನಾಯ್ತು? ಅಲ್ಲಿರ್ತಕ್ಕಂಥ ಭಕ್ತರೇ ತಿರುಗಿ ಬಿದ್ದಿರಲ್ವಾ? ಇದೇ ರೀತಿಯಾಗಿ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಸ್ವಾಮಿಯೂ ಸಹಿತ ಇಂಡಿಪೆಂಡೆಂಟು ಖಾಸಗಿ ಮಠ ತಂದಲ್ಲ ಅದು. ಅವನೊಬ್ಬ ಅಲ್ಲಿ ಸಾಂಕೇತಿಕವಾಗಿ ಇಟ್ಟಿರ್ತಾರೆ, ಅದ್ರ ಹಿಂದೆ ಒಂದು ಭಕ್ತ ಸಮೂಹ ಇರುತ್ತೆ. ಸೊ ಅವರೆಲ್ಲರೂ ಸಹಿತ ಒಂದು ಟ್ರಸ್ಟ್ ಅಂತ ಇರುತ್ತೆ. ಆದರೂ ನೀವು ಏನಾದರೂ ಬಸವನ ವಿರುದ್ಧವಾಗಿ ನಡೆದರೆ, ವಚನ ವಿರುದ್ಧವಾಗಿ ನಡೆದರೆ ಸಂಪೂರ್ಣವಾಗಿ ಅವರನ್ನು ವಿರೋಧಿಸುವ ಕೆಲಸಗಳು ಆಗ್ತವೆ. ಆದ್ದರಿಂದ ಬಸವ ಜಯಂತಿ ಅನ್ನೋದನ್ನು ಭಾಳ ನಮ್ಮ ಮನಸ್ಸಿನಲ್ಲಿದೆ. ಬಸವಣ್ಣ ಅವ್ರು ಹುಟ್ಟಿದ ದಿವಸ ನಮಗೆಲ್ಲರಿಗೂ ಸಹಿತ ಅದು ಸಂಭ್ರಮದ ದಿವಸ. ಅದೇ ಸಂಭ್ರಮದ ನೆಪದಲ್ಲಿ ನಾವು ಬಸವಣ್ಣನ ತತ್ವಕ್ಕೆ ಸ್ವಲ್ಪ ಹತ್ತಿರ ಆಗೋಣ, ಸ್ವಲ್ಪ ಯೋಚನೆ ಮಾಡೋಣ. ಅದೇ ಉದ್ದೇಶದಿಂದ ಈ ಚರ್ಚೆ ಮಾಡ್ತಿರೋದು ನಾವು. ಯೋಚನೆ ಮಾಡೋಣ. ಇಡೀ ಜಗತ್ತಿನಲ್ಲಿ ವೈಜ್ಞಾನಿಕ ಧರ್ಮ ಅಂತ ಏನಾದರೂ ಇದ್ರೆ, ಅರ್ಥ ಆಯ್ತಾ, ಅದು ಬುದ್ಧನ ಧರ್ಮ. ಅದಾದ ಮೇಲೆ ಬಂದಿರತಕ್ಕಂಥದ್ದು ಬಸವ ಧರ್ಮ.
ಕಾಯಕ ಸಿದ್ಧಾಂತವನ್ನು ಹೇಳಿದಂತ ಒಂದೇ ಒಂದು ಧರ್ಮ ಇಡೀ ಜಗತ್ತಿನಲ್ಲಿ, ಅದು ಬಸವ ಧರ್ಮ. ಗೊತ್ತಾಯ್ತಾ? ಕಾಯಕ ಮಾಡು, ಅದರಿಂದ ಊಟ ಮಾಡು, ಉಳಿದನ್ನ ದಾಸೋಹ ಮಾಡು. ಮೊಟ್ಟ ಮೊದಲು ಸರ್ ಜಗತ್ತಿನಲ್ಲಿ ಯಾರು ಹೇಳಿರಲಿಲ್ಲ. ಇವನು ಕಾರ್ಲ್ ಮಾರ್ಕ್ಸ್ ಸಹಿತ ಏನ್ ಹೇಳ್ತಾನೆ, ಕಾರ್ಮಿಕರ ಬಗ್ಗೆ ಹೇಳ್ತಾನೆ, ಶ್ರಮಿಕರ ಬಗ್ಗೆ ಹೇಳ್ತಾನೆ, ಅದ್ರ ದಾಸೋಹ ಸಿದ್ಧಾಂತ ಹೇಳಲ್ಲ. ಅಂದ್ರೆ ಇವರು ಒಬ್ಬರು ಮಾತ್ರ. ಆಮೇಲೆ ಜಗತ್ತಿನ ಎಲ್ಲ ರಿಫಾರ್ಮರ್ಸ್ಗಳು ಸಹಿತ ಏನು ಮನೆ ಮಠ ಬಿಟ್ಟವರು, ಹೆಂಡತಿ ಬಿಟ್ಟವರು, ಒಂಟಿಯಾಗಿರ್ತಕ್ಕಂಥವ್ರು, ಸಾಧುವಾದವರು, ಸನ್ಯಾಸಿಯಾಗಿರೋರು ನೋಡಿದಿರಿ ನೀವು. ಆಯ್ತಾ? ಬಸವಣ್ಣ ಮಾತ್ರ ಇಬ್ಬಿಬ್ಬರು ಹೆಂಡತಿರು ಇದ್ರು ಸಹಿತ ಸಂಸಾರದಲ್ಲೇ ಇದ್ದುಕೊಂಡು ಸಮಾಜ ಸುಧಾರಣೆಯ ಬಗ್ಗೆ ಅತಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡಿರ್ತಕ್ಕಂಥವ್ನು ಬಸವಣ್ಣ. ತುಂಬಾ ವೈಜ್ಞಾನಿಕವಾಗಿ ಹೇಳ್ತಾನೆ ಒಂದೊಂದು ವಚನಗಳಲ್ಲಿಯೂ ಸಹಿತ. ಆಮೇಲೆ ಸಮಾನತೆಯನ್ನ ಸಾರಿದ ಮೊಟ್ಟ ಮೊದಲ ಧರ್ಮ ಏನಾದರೂ ಇದ್ರೆ ಅದು ಬಸವ ಧರ್ಮ. ಅನುಭವ ಮಂಟಪದ ಮೂಲಕ ಲಿಂಗ ಸಮಾನತೆ ಸರ್, ಅರ್ಥ ಆಯ್ತಾ? ಅಫ್ಕೋರ್ಸ್. ಯಾವ ಸಮಾಜ ವೇಶ್ಯರನ್ನ ಮೂಲೆ ಗುಂಪು ಮಾಡಿ ಚೀತು ಅಂತಿತ್ತೋ ಅಂಥವ್ರನ್ನ ಅನುಭವ ಮಂಟಪ ಕರ್ಕೊಂಡ್ಬಂದ್ಬಿಟ್ಟು ಸೂಳೆ ಸಂಕವನ್ನ ವಚನ ಬರೆಸ್ತಾರಲ್ರಿ. ಇದಕ್ಕಿಂತ ದೊಡ್ಡದು ಯಾವ ಧರ್ಮದಲ್ಲಿದೆ ಹೇಳಿ ನೋಡೋಣ. ಜಾತಿಯಲ್ಲಿ ಕೆಳಗಡೆ ಇರತಕ್ಕಂಥವ್ರು, ಮಾದಿಗರು, ಒಲೆಯರು, ಇನ್ನೂ ಕೆಳಗಡೆ ಇರ್ತ ಮೋಚಿಗಳು, ಇಂಥವ್ರೆಲ್ಲರನ್ನೂ ಕರ್ಕೊಂಡ್ಬಂದು ನಾವೆಲ್ಲ ಸಮಾನರು, ಜೊತೆಗೆ ಇರೋಣ ಅಂತ ಹೇಳ್ಕೊಂಡು ಅನುಭವವನ್ನು ಕಟ್ಟುತ್ತಾ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಅವುಗಳನ್ನು ಅಕ್ಷರದಲ್ಲಿ ದಾಖಲಿಸ್ತಾ ಅದಕ್ಕಿಂತ ಹೆಚ್ಚಾಗಿ ಅಕ್ಷರ ಜ್ಞಾನ ಕೊಟ್ರಲ್ರಿ. ಅಕ್ಷರ ಯಾರಾದ್ರು ಕಲ್ತಿರೋರು, ಕಿವಿಯಲ್ಲಿ ಪಾದರಸ ಹಾಕಿ ಅಂತ ಹೇಳಿದವ್ರು ಯಾರು, ನಾಲಿಗೆ ಕಟ್ಟು ಮಾಡ ಅಂತ ಹೇಳಿದವ್ರು ಯಾರು? ಇದೇ ವೈದಿಕ ಶಾಹಿಗಳಲ್ವಾ? ಅಂಥ ಸಂದರ್ಭದಲ್ಲಿ ಅಂತಂಥ ಅನಕ್ಷರಸ್ಥ ಜನಕ್ಕೆಲ್ಲರಿಗೂ ಸಹಿತ ಅಕ್ಷರವನ್ನು ಕಲಿಸಿ ಅವರಿಗೆ ಕಾವ್ಯ ರಚನೆಯನ್ನು ಹೇಳಿಕೊಟ್ಟು, ಆಮೇಲೆ ತತ್ವಜ್ಞಾನವನ್ನು ಹೇಳಿಕೊಟ್ಟು, ಸಮಾನತೆಯನ್ನು ಹೇಳಿಕೊಟ್ಟು ಅವ್ರ ಜೊತೆಗೆ ಅಕ್ಷರಗಳ ಬರೆಸಿದ್ರಲ್ಲ. ಈಗ ನಮಗೆ ಸಿಕ್ಕಿರತಕ್ಕಂಥದ್ದು ಏನಿದಾವಲ್ಲ, ಮೊದಲು 12,000 ಸಿಕ್ಕಿತ್ತು, ಆಮೇಲೆ ಇವಾಗ ಬರ್ತಾ 50,000 ವಚನಗಳು ಬಂದಿದ್ದಾವೆ. ಅದು ಲಕ್ಷಾಂತರ ವಚನಗಳಿತ್ತು. ಆಯ್ತಾ? ಎಷ್ಟೋ ವಚನಗಳನ್ನು ಈ ಪುರೋಹಿತ ಶಾಹಿಗಳು ಸುಟ್ಟಾಕಿದ್ರು. ಉಳಿದಿದ್ದು ವಚನಗಳು ಇವಾಗಿದ್ದಾವೆ, ತಾಳೆಗರಿಗಳು. ಇವತ್ತು ಸಹಿತ ಎಲ್ಲ ಮಠ ಮಾನ್ಯರು ಏನು ಮಾಡಿದ್ರು ಗೊತ್ತಾ ನಿಮಗೆ? ಬಂದರು, ಅವು ತಾಳೆಗರಿಗಳಿರ್ತಕ್ಕಂಥ ವಚನಗಳ ಕಟ್ಟುಗಳನ್ನು ತೊಗೊಂಬಂದಲ್ಲ, ಉಳಿವಿಗೆ ಬಂತು, ಗೊತ್ತಾಯ್ತಾ? ಇನ್ನೊಂದಿನ ಶ್ರೀಶೈಲಕ್ಕೆ ಬಂತು. ಅಲ್ಲಿ ಬಂದಿದ್ದಾಗ ಅವರೆಲ್ಲರೂ ಅದನ್ನು ಬಹಳ ಭಯಭಕ್ತಿಯಿಂದ ಅದಕ್ಕೆ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ಒಂದ್ಸರ್ತಿ ಪೂಜೆ ತಾಳೆಗರಿಯನ್ನು ತೆಗೆದಿಟ್ಟು ಅದ್ರ ಒಳಗಡೆ ಏನಿದೆ ಅಂತ ಇದಕ್ಕೆ ನೋಡಿಲ್ಲ ಇದೇ ಸ್ವಾಮಿಗಳು, ಮಠಗಳು, ಎಷ್ಟೋ ಜನ. ಆ ನಂತರ ಬಂದಿರೋ ಅಳಗಡ್ಡೆಯವರಾಗಿರ್ಬೋದು, ಆಮೇಲೆ ಕಲಬುರಗಿಯವರಾಗಿರ್ಬೋದು, ಇವಾಗ ಅಶೋಕ್ ದೊಂಬಲೂರು ಅಂತೇಳಿ ಒಬ್ಬರು ಇದ್ದಾರೆ. ಅಂಥವ್ರು ಎಲ್ಲರೂ ಸಹಿತ ಏನು ಮಾಡಿದ್ರು, ಅದು ಒಳಗಡೆ ಏನಿದೆ ಅಂತ ನೋಡ್ತಾ ಇದ್ದಾರೆ, ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ, ಜನರಿಗೆ ತಲುಪಿಸ್ತಾ ಇದ್ದಾರೆ, ಅದರ ಅರ್ಥವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇವಾಗ ಜನರಲ್ಲಿ ಸ್ವಲ್ಪ ಅರಿವು ಬರ್ತಾ ಇದೆ. ಅಯ್ಯೋ, ಬಸವ ಧರ್ಮದಲ್ಲಿ ಇಷ್ಟೆಲ್ಲ ಇದೆಯಾ, ನಾವೇನೋ ಒಂದು 7-8 ವಚನಗಳಿದಾವಲ್ಲ, ಕಳಬೇಡ ಕೊಲಬೇಡನೋ ಇನ್ನದು ಮತ್ತೊಂದು ಅಂತ ಬಿಟ್ಟಿದ್ದಾವೆ, ಅಷ್ಟೇ ಗೊತ್ತಿತ್ತು ಅಂತ. ಈ ಬ್ರಹ್ಮಾಂಡ ಸರ್, ಅದರಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮಾಂಡ ಇದೆ, ವೈಜ್ಞಾನಿಕತೆ ಇದೆ, ಸಮಾನತೆ ಇದೆ. ಇಂತಹ ಧರ್ಮ, ಇಂತಹ ಬಸವ ಧರ್ಮ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅನ್ನೋ ಹೆಮ್ಮೆ ನಮ್ಮದು. ಇಡೀ ಕರ್ನಾಟಕದಲ್ಲಿ ಒಂದು ಧರ್ಮವನ್ನು ಹುಟ್ಟಿಸಿದಂಥವ್ರು ಕನ್ನಡಿಗರು. ಅಷ್ಟೊಂದು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ಸರಳ ಕನ್ನಡದಲ್ಲಿ ವಚನಗಳನ್ನು ರಚಿಸಿ ಜನರಿಗೆ ತಲುಪಿಸಿದಂಥ ಕೀರ್ತಿ ಏನಾದರೂ ಇದ್ದರೆ ಅದು ಕನ್ನಡಿಗರಿಗೆ, ಬಸವಾದಿ ಶರಣರಿಗೆ. ಇದು ನಮ್ಮ ಹೆಮ್ಮೆ. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯಗಳು. ನೋಡಿ, ಇಷ್ಟೊತ್ತು ಶಶಿಕಾಂತ್ ಹೆಡಳ್ಳಿ ಅವರು ಭಾಳ ಅದ್ಭುತವಾಗಿ ಬಸವ ತತ್ವ ಅಂದರೆ ಏನು, ಮತ್ತು ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಪುರೋಹಿತಶಾಹಿಗಳ ಇಡನ್ ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.